ನಾಡಿನೆಲ್ಲೆಡೆ ದಸರಾ ಸಂಭ್ರಮ ನಡೀತಾ ಇದೆ. ಈ ಹೊತ್ತಲ್ಲಿ ದಸರಾಗೆ ಗುಡ್ ನ್ಯೂಸ್ ನೀಡಿದ ಸಿದ್ದು ಸರ್ಕಾರ. ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಗುಡ್ ನ್ಯೂಸ್, ಎಲ್ಲಾ ನೇಮಕಾತಿಗಳಲ್ಲಿ ವಯೋಮಿತಿ ಸಡಿಲಿಕೆ. ದಸರಾಗೆ ಶುಭ ಸುದ್ದಿಯನ್ನ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಶುಭ ಸುದ್ದಿ, ಎಲ್ಲಾ ನೇಮಕಾತಿಗಳಲ್ಲಿ ವಯೋಮಿತಿ ಸಡಿಲಿಕೆ. ಒಂದು ಬಾರಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯಾಗಿದೆ. ಎಲ್ಲ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೂ ಇದು ಅನ್ವಯ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ ವಯೋಮಿತಿ. ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ. ಎಸ್ಸಿ ಎಸ್ಟಿ ಪ್ರವರ್ಗ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ. ಇದರ ಮೇಲೆ ಒಂದು ಬಾರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ. 2027 ಡಿಸೆಂಬರ್ 31ರವರೆಗಿನ ನೇಮಕಾತಿಗಳಿಗೆ ಈ ಸಡಿಲಿಕೆ ಅನ್ವಯ. ಕಳೆದ ವಾರ ಧಾರವಾಡದಲ್ಲಿ ಪ್ರೊಟೆಸ್ಟ್ ನಡೆಸಿದ್ದ ವಿದ್ಯಾರ್ಥಿಗಳು ವಯೋಮಿತಿ ಸಡಿಲಿಕೆ ಮಾಡುವಂತೆ ಆಗ್ರಹಿಸಿದ್ದ ಪ್ರತಿಭಟನಾಕಾರರು. ದಸರಾಗೆ ನಿಜಕ್ಕೂ ಕೂಡ ಇದು ಶುಭ ಸುದ್ದಿ. ಹಾಗಾದ್ರೆ ಏನಿದು ಸಡಿಲಿಕೆ? ಸಡಿಲಿಕೆಯ ತುರ್ತು ನಿರ್ಧಾರ ಯಾಕೆ? ರಾಜ್ಯದಲ್ಲಿ ಪರಿಶಿಷ್ಟರ ಒಳ ಮೀಸಲು ಹಂಚಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದ ಕಾರಣ ಎಲ್ಲ ನೇಮಕಾತಿಗೆ ತಡೆ ನೀಡಲಾಗಿತ್ತು. ಅದಕ್ಕೆ ಸ್ಟೇ ಬಂದಿತ್ತು. ಒಳ ಮೀಸಲು ಹಂಚಿಕೆ ಈಗ ಪ್ರಕ್ರಿಯೆ ಪೂರ್ಣ. ಹಾಗಾಗಿ ಸರ್ಕಾರದಿಂದ ವಿವಿಧ ಇಲಾಖೆಗಳಿಗೆ ನೇಮಕಾತಿಗೆ ಮತ್ತೆ ಚಾಲನೆ ನೀಡಲಾಗಿದೆ. ನಿಮಗೆ ಗೊತ್ತಿರುವಂತೆ ಧಾರವಾಡದಲ್ಲಿ ಯುವ ಪಡೆ ಒಂದು, ವಿದ್ಯಾರ್ಥಿಗಳ ಪಡೆಯೊಂದು ಬಹುದೊಡ್ಡ ಕ್ರಾಂತಿಗೆ ನಾಂದಿ ಹಾಡಿತ್ತು. ಆದರೆ ವಯೋಮಿತಿ ಮೀರಿದವರಿಗೆ ನ್ಯಾಯ ಒದಗಿಸಲು ವಯೋಮಿತಿ ಹೆಚ್ಚಿಸಿದ ಸರ್ಕಾರ. ಅಂದರೆ ವಯೋಮಿತಿ ಮೀರಿದವರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ನಿರ್ಧಾರ. ಆದರೆ ಈ ವಯೋಮಿತಿಯ ಹೆಚ್ಚಳದ ಲಾಭವು 2027 ಡಿಸೆಂಬರ್ 31ರವರೆಗೆ ಮಾತ್ರ, ಒಮ್ಮೆಗೆ ಮಾತ್ರ ಅಭ್ಯರ್ಥಿಗಳಿಗೆ ದೊರೆಯಲಿದೆ. ಅದಾದ ನಂತರ ನಿರಂತರವಾಗಿ ಸಿಗೋದಿಲ್ಲ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35ರಿಂದ 38, ಒಬಿಸಿಗಳಿಗೆ 38ರಿಂದ 41 ಮತ್ತು ಎಸ್ಸಿ ಎಸ್ಟಿ ಪ್ರವರ್ಗ ಅಭ್ಯರ್ಥಿಗಳಿದ್ದ 38ರ ವಯೋಮಿತಿಯನ್ನು 43 ವರ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಇದು ಒಂದು ಬಾರಿಗೆ ಮಾತ್ರ ಅನ್ವಯ ಆಗುತ್ತೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿರುವಂತಹ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ತರಹದ ಶುಭ ಸುದ್ದಿಯಾಗಿ ಮಾರ್ಪಡಲಿದೆ. ಇನ್ನು ಇದು ಒಂದು ಬಾರಿಯ ಕ್ರಮವಾಗಿದ್ದು ಇಂದಿನಿಂದ 2027 ಡಿಸೆಂಬರ್ 31ರವರೆಗೆ ಇದು ಚಾಲ್ತಿಯಲ್ಲಿರುತ್ತೆ. ಅದರ ಅರ್ಥ ಒಂದು ಬಾರಿ ಮಾತ್ರ ಇದರ ಸಂಪೂರ್ಣ ಸುಖವನ್ನು ಅನುಭವಿಸಬಹುದು. ಒಮ್ಮೆಗೆ ಮಾತ್ರ ಆಕಾಂಕ್ಷಿಗಳ ವಯೋಮಿತಿ 3 ವರ್ಷ ಸಡಿಲಿಕೆ ಆಗಿದೆ. ಒಳ ಮೀಸಲಾತಿ ಜಾರಿಗಾಗಿ ನೇಮಕಾತಿ ಸ್ಥಗಿತವಾಗಿದ್ದ ಹಿನ್ನೆಲೆ ಇದು ಒಂದು ತರಹದ ರಾಜ್ಯದ ಯುವ ಪಡೆಗೆ ಸಂತೋಷವನ್ನು ತಂದುಕೊಟ್ಟಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35ರಿಂದ 38, ಒಬಿಸಿಗಳಿಗೆ 38ರಿಂದ 41 ಮತ್ತು ಎಸ್ಸಿ ಎಸ್ಟಿ ಪ್ರವರ್ಗ ಅಭ್ಯರ್ಥಿಗಳಿಗಿದ್ದ 38ರ ವಯೋಮಿತಿಯನ್ನು 43 ವರ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಸರ್ಕಾರಿ ನೇಮಕಾತಿ ವಯೋಮಿತಿ ಸಡಿಲಿಕೆ ವಿಚಾರ ಇದು ಒಮ್ಮೆಗೆ ಮಾತ್ರ. ಆಕಾಂಕ್ಷಿಗಳ ವಯೋಮಿತಿ 3 ವರ್ಷ ಸಡಿಲಿಕೆ, ಒಳ ಮೀಸಲಾತಿ ಜಾರಿಗಾಗಿ ನೇಮಕಾತಿ ಸ್ಥಗಿತವಾಗಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಬದಲಾವಣೆಯನ್ನು ತರಲಾಗಿದೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳೋದಕ್ಕೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿರುವಂತಹ ಸರ್ಕಾರ. ಹಾಗಾದರೆ ನಿಜಕ್ಕೂ ಕೂಡ ಒಂದು ವರ್ಗಕ್ಕಿದು ಸಂತೋಷವನ್ನು ತಂದುಕೊಡುತ್ತೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ ವಯೋಮಿತಿ, ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ, ಎಸ್ಸಿ ಎಸ್ಟಿ ಪ್ರವರ್ಗ ಜೊತೆಗೆ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ. ಇದರ ಮೇಲೆ ಒಂದು ಬಾರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ. ಧಾರವಾಡದಲ್ಲಿ ಯುವ ಪಡೆಯೊಂದು ಕ್ರಾಂತಿ ಸೃಷ್ಟಿ ಮಾಡಿತ್ತು. ವಯೋಮಿತಿ ಸಡಿಲಿಸುವಂತೆ ಆ ಒಂದು ಕ್ರಾಂತಿಗೆ ಮಣಿದ ಸರ್ಕಾರ ಒಂದೇ ಬಾರಿ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ 2027 ಡಿಸೆಂಬರ್ವರೆಗೆ. ಅದಾದ ನಂತರ ಮತ್ತೆ ಅದು ಅನ್ವಯ ಆಗೋದಿಲ್ಲ. 3 ವರ್ಷ ಸಡಿಲಿಸಿದಂತಹ ಸರ್ಕಾರ. ಸರ್ಕಾರದ ಈ ನಿರ್ಧಾರವನ್ನು ರಾಜ್ಯದ ಯುವ ಪಡೆ ಸ್ವಾಗತ ಮಾಡಿದೆ. ಮತ್ತೊಂದು ಕಡೆ ಇದನ್ನು ಶಾಶ್ವತವಾಗಿರಿಸೋದಕ್ಕೂ ಕೂಡ ಒತ್ತಡಗಳು ಕೇಳಿ ಬರ್ತಾ ಇದೆ.
ಇದು ಸರ್ಕಾರಕ್ಕೊಂದು ತರಹದ ನುಂಗಲಾರದ ಕಡಲೆಯಾಗಿ ಮಾರ್ಪಟ್ಟಿರುವಂತಹದ್ದು. ಧಾರವಾಡದಲ್ಲಿ ಶುರುವಾಗಿದ್ದ ಪ್ರೊಟೆಸ್ಟ್ ಕ್ರಾಂತಿ ಒಂದು ಸರ್ಕಾರವನ್ನೇ ಶರಣಾಗತಿ ಮಾಡುವಂತೆ ಮಾಡ್ತಾ, ಸೊ ಎಲ್ಲ ಪ್ರವರ್ಗಗಳಿಗೂ ಕೂಡ ಇದು ಒಂದು ತರಹದ ಸಂತೋಷ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ ವಯೋಮಿತಿಯನ್ನು ಸರ್ಕಾರ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.